ಕಾನ್ವೊಕೇಶನ್ 7ನೇ ತಾರೀಕು ಬೆಂಗಳೂರು ವಿಶ್ವವಿದ್ಯಾಲಯದ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ನಡೆಯುತ್ತದೆ. ಈ ಕಾರ್ಯಕ್ರಮಕ್ಕೆ ಮಾನ್ಯ ಕುಲಾಧಿಪತಿಗಳಾದ ಕರ್ನಾಟಕ ರಾಜ್ಯದ ರಾಜ್ಯಪಾಲರೂ ಆದ ಶ್ರೀ ತಾವರ್ಚಂದ್ ಗೆಹ್ಲೋಟ್ ಅವರು ಬರ್ತಾ ಇದ್ದಾರೆ. ಹಾಗೂ ಉನ್ನತ ಶಿಕ್ಷಣ ಮಂತ್ರಿಗಳಾದ MC ಸುಧಾಕರ್ ಅವರು ಬರ್ತಾ ಇದ್ದಾರೆ. ಮೆಡಿಕಲ್ ದೀಕ್ಷಾಂತದ ಭಾಷಣವನ್ನು ವಿದ್ಯಾರ್ಥಿಗಳಿಗೆ ಡಾಕ್ಟರ್ CN ಮಂಜುನಾಥ್ ಅವರು ಮಾಡ್ತಾ ಇದ್ದಾರೆ. ಬೆಂಗಳೂರು ಗ್ರಾಮೀಣ ಭಾಗದ ಲೋಕಸಭಾ ಸದಸ್ಯರಾಗಿರುವಂಥವರು ಅವರು ದೀಕ್ಷಾಂತ ಭಾಷಣವನ್ನು ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಈ ಸಲ 36 PhDಗಳಿವೆ ಹಾಗೂ ನಗದು ಬಹುಮಾನಗಳು 42 ಮತ್ತು ಚಿನ್ನದ ಪದಕ 53 ಬರ್ತಾ ಇದೆ. ಇದರ ಜೊತೆಗೆ ವಿಶ್ವವಿದ್ಯಾಲಯ ಕಳೆದ 2 ವರ್ಷದಲ್ಲಿ ಏನೇನು ಸಾಧನೆಯನ್ನು ಮಾಡಿದೆ, ಯಾವ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಅನ್ನೋದ್ರ ಬಗ್ಗೆ ನಾವಲ್ಲಿ ಹೇಳ್ತಾ ಇದ್ದೀವಿ. ಅನೇಕ ಹೊಸ ಥರದ ಯೋಜನೆಗಳು, ಅದರಲ್ಲಿ ಮ್ಯಾನುಸ್ಕ್ರಿಪ್ಟ್ ಇವೇನು ತಾಳೆಗರಿಯಲ್ಲಿ ಜ್ಞಾನ ಭಾರತ್ ಮಿಷನ್ ಅಂತ ಮಾನ್ಯ ಪ್ರಧಾನಮಂತ್ರಿಗಳವರ ನೇತೃತ್ವದಲ್ಲಿ ಒಂದು ಮಿನಿಸ್ಟ್ರಿ ಆಫ್ ಕಲ್ಚರಿಂದ ಕಾರ್ಯಕ್ರಮ ಆಗಿದೆ. ಆ ನಿಟ್ಟಿನಲ್ಲಿ ನಾವು ನಮ್ಮಲ್ಲಿ ಮ್ಯಾನುಸ್ಕ್ರಿಪ್ಟಾಲಜಿ ಡಿಪಾರ್ಟ್ಮೆಂಟ್ ಇದೆ, ಅದರದ್ದು ಒಂದು ಮ್ಯೂಸಿಯಂ ಮಾಡಿದ್ದೀವಿ. ಹೀಗೆ ಬೇರೆ ಬೇರೆ ಥರದ ಪುಸ್ತಕಗಳು, ಪ್ರಸಾರಾಂಗದಿಂದ ಬಂದಿರೋ ಪುಸ್ತಕಗಳು, ಸುಮಾರು 130 ಕಾರ್ಯಕ್ರಮಗಳನ್ನು ನಾವು ಇಷ್ಟು ದಿವಸ ಹಮ್ಮಿಕೊಂಡಿದ್ದು. ಇದೆಲ್ಲದರ ಬಗ್ಗೆ ಒಂದು ಪಕ್ಷಿ ನೋಟವನ್ನು ಹೊತ್ಕೊಟ್ಟು ವಿದ್ಯಾರ್ಥಿಗಳ ಸಾಧನೆಗಳೇನು, ವಿಶ್ವವಿದ್ಯಾಲಯದ ನಡೆ ಯಾವ ದಿಕ್ಕಿನತ್ತ ನಡೆದಿದೆ, ಸಂಸ್ಕೃತವನ್ನು ಹೇಗೆ ಹೆಚ್ಚು ಪ್ರಸಾರ ಮಾಡಬಹುದು ಮತ್ತು ಜನರಿಗೆ ಇದರ ಉಪಕಾರ ಯಾವ ರೀತಿಯಲ್ಲಿ ತಲುಪಬಹುದು, ಈ ಎಲ್ಲ ನಿಟ್ಟಿನಲ್ಲಿ ನಾವು ಆಯೋಜಿಸಿರೋ ಕಾರ್ಯಕ್ರಮಗಳ ಬಗ್ಗೆ ವಿವರವನ್ನು ಕೊಡ್ತಾ ಇದ್ದೀವಿ. ತಾವೆಲ್ಲರೂ ಆದೇಗ ಕೂಡ ಬರಬೇಕು ಅಂತ ಹೇಳ್ತಾ ನಮ್ಮ ಕುಲಸಚಿವರಿಗೆ ನಾನು ಮುಂದೆ ಮಾತಾಡಲಿಕ್ಕೆ ಹೇಳ್ತೇನೆ. ಗಿರೀಶ್ ಚಂದ್ರ ನಮ್ಮ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಅಧೀನದಲ್ಲಿ ಒಟ್ಟು 30 ಕಾಲೇಜುಗಳು ನಡೀತಾ ಇದೆ. 30 ಕಾಲೇಜುಗಳಲ್ಲಿ ಒಟ್ಟು 3200ಕ್ಕೂ ಅಧಿಕ ವಿದ್ಯಾರ್ಥಿಗಳು ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಅಧೀನದಲ್ಲಿ ಸಂಸ್ಕೃತ ಶಿಕ್ಷಣ ನಿರ್ದೇಶನಾಲಯ ಇದೆ. ಅದರಲ್ಲಿ 500ಕ್ಕೂ ಹೆಚ್ಚು ಪಾಠಶಾಲೆಗಳು ನಮ್ಮ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಮಾನ್ಯತೆಯನ್ನು ಪಡ್ಕೊಂಡಿದೆ. ಅಲ್ಲಿ ಒಟ್ಟಾರೆಯಾಗಿ ಒಟ್ಟು 75,000 ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾ ಇರೋದನ್ನು ನಾವು ನೋಡಬಹುದು. ಅದರಲ್ಲಿ SC ST ಪ್ರವರ್ಗ ಹೊಂದದವರು ಸೇರಿ ಒಟ್ಟು 25,000 ವಿದ್ಯಾರ್ಥಿಗಳು ಅಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಒಟ್ಟು 35 ಸಂಶೋಧನಾ ಕೇಂದ್ರಗಳಿದೆ. ಅದೇ ರೀತಿಯಲ್ಲಿ ಜ್ಯೋತಿಷ್ಯ ಅಧ್ಯಯನ ಕೇಂದ್ರಗಳು 24 ಇರ್ತಕ್ಕಂಥದ್ದು, ಯೋಗಾಧ್ಯಯನ ಕೇಂದ್ರಗಳು 9 ಇದೆ. ನಮ್ಮ ವಿಶ್ವವಿದ್ಯಾಲಯದ ಅಧೀನದಲ್ಲಿ ಒಟ್ಟು 24 ಸರ್ಟಿಫಿಕೇಟು, ಡಿಪ್ಲೊಮಾ PG ಡಿಪ್ಲೊಮಾ ಕೋರ್ಸ್ಗಳನ್ನು ನಡೆಸ್ತಾ ಇದ್ದೇವೆ. ಹಾಗೆಯೇ ನಮ್ಮ ಅಧೀನ ಸಂಸ್ಥೆಗಳಲ್ಲಿ ಒಟ್ಟು 25 ಅಧ್ಯಯನ ಕೇಂದ್ರಗಳು ನಡೀತಾ ಇರ್ತಕ್ಕಂಥದ್ದನ್ನು ನಾವು ನೋಡಬಹುದು. PhDಯಲ್ಲಿ ಒಟ್ಟಾರೆಯಾಗಿ SC ST ವಿದ್ಯಾರ್ಥಿಗಳು 25 ಜನರಿದ್ದಾರೆ. ಒಟ್ಟಾರೆಯಾಗಿ 179 ವಿದ್ಯಾರ್ಥಿಗಳು PhDಯನ್ನು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಮಾಡ್ತಾರೆ. ನಮ್ಮ ಕ್ಯಾಂಪಸ್ಸಲ್ಲಿ ಒಟ್ಟು 450 ವಿದ್ಯಾರ್ಥಿಗಳು ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ SC STಗಳು ಮತ್ತು OBC ಅವರು ಸೇರಿದ್ರೆ 90ಕ್ಕೂ ಅಧಿಕ ವಿದ್ಯಾರ್ಥಿಗಳು ಇರ್ತಕ್ಕಂಥದ್ದನ್ನು ನೋಡ್ಬೋದು. ನಮ್ಮಲ್ಲಿ BA ಶಾಸ್ತ್ರ, ಅದೇ ರೀತಿಯಲ್ಲಿ MA ಮತ್ತು MSc, BSc ಯೋಗ ಇತ್ಯಾದಿಗಳನ್ನು ನಾವು ನಡೆಸ್ತಾ ಇದ್ದೇವೆ. ನಮಗೆ ಸಂಸ್ಕೃತ ಯೂನಿವರ್ಸಿಟಿಗೆ ತಿಪ್ಪಸಂದ್ರದಲ್ಲಿ ನೀವು ಹೊಸ ಕ್ಯಾಂಪಸನ್ನು ಕೊಟ್ಟಿದ್ದಾರೆ. ಆ ಕ್ಯಾಂಪಸ್ಗೆ ಮುಂದಿನ ದಿನಗಳಲ್ಲಿ ಶಿಫ್ಟ್ ಆಗ್ತಕ್ಕಂತಹ ಪ್ರಕ್ರಿಯೆ ನಡೀತಾ ಇದೆ. ಅದು 1 ಕಿಲೋಮೀಟರ್ ರಸ್ತೆ ಈಗ ನಿರ್ಮಾಣವಾಗಬೇಕಾಗಿದೆ. ಅದಕ್ಕೋಸ್ಕರ ನಾವು ಲೋಕಸಭಾ ಸದಸ್ಯರನ್ನು ಕೇಳ್ಕೊಂಡಿದ್ದೀವಿ ಮತ್ತು ಸ್ಥಳೀಯ ಶಾಸಕರಾಗಿರ್ತಕ್ಕಂತಹ ಬಾಲಕೃಷ್ಣ ಗೌಡರವ್ರನ್ನ ಕೇಳಿದ್ದೀನಿ. ಅವರು ಸ್ಪಂದಿಸ್ತಿದ್ದಾರೆ ಮತ್ತು ಅಲ್ಲಿ ರೋಡ್ ಆಗ್ತಾ ಇದೆ. ರೋಡ್ ಆದ ನಂತರ ಕ್ರಮೇಣವಾಗಿ ನಮ್ಮ ವಿಶ್ವವಿದ್ಯಾಲಯವನ್ನು ಅಲ್ಲಿಗೆ ಸ್ಥಳಾಂತರ ಮಾಡತಕ್ಕಂತಹ ಪ್ರಕ್ರಿಯೆಯಲ್ಲಿ ನಾವು ನಿರತರಾಗಿದ್ದೇವೆ. ಇದಿಷ್ಟು ವಿಚಾರಗಳು ನಮ್ಮ ವಿಶ್ವವಿದ್ಯಾಲಯದ ವಿಷಯಗಳನ್ನು ನಾನು ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ. ಇನ್ನು ನಮ್ಮ ಪರೀಕ್ಷಾಂಗ ನಿಯಂತ್ರಕರು ಮೌಲ್ಯಮಾಪನ ಕುಲ ಸಚಿವರು ಡಾಕ್ಟರ್ ರಾಮಕೃಷ್ಣ ಅವರು ಮಾತನಾಡುತ್ತಾರೆ. ಸಂಸ್ಕೃತ ವಿಶ್ವವಿದ್ಯಾಲಯ ರಾಜ್ಯದಲ್ಲಿ ಒಂದು ವಿಶಿಷ್ಟವಾದಂತಹ ವಿಶ್ವವಿದ್ಯಾಲಯ. ಸಂಸ್ಕೃತ ಭಾಷೆ ಮತ್ತು ಸಂಸ್ಕೃತ ಭಾಷೆಯಲ್ಲಿರುವಂತಹ ಜ್ಞಾನ ಸಂಪತ್ತು ಎಲ್ಲರಿಗೂ ಸಿಗಬೇಕು ಎಂಬಂತಹ ಉದ್ದೇಶದಿಂದ 2010ರಲ್ಲಿ ಆರಂಭವಾದಂತಹ ಈ ವಿಶ್ವವಿದ್ಯಾಲಯ ಇದೀಗ 12 ಮತ್ತು 13ನೆಯ ಘಟಿಕೋತ್ಸವದ ಹೊಸಿಲಲ್ಲಿದೆ. ಈ ಸಂದರ್ಭದಲ್ಲಿ ವಿಶೇಷವಾಗಿ 2 ವರ್ಷದ ಘಟಿಕೋತ್ಸವವನ್ನು ನಾವು ಮಾಡ್ತಾ ಇದ್ದೇವೆ. 2 ವರ್ಷದ ಘಟಿಕೋತ್ಸವದಲ್ಲಿ ಒಟ್ಟು 6 ಜನರಿಗೆ ಗೌರವ ಡಾಕ್ಟರೇಟ್ ಅನ್ನು ನೀಡುತ್ತಾ ಇದ್ದೇವೆ. ವಿಶೇಷವಾಗಿ ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷರಾದಂತಹ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರಿಗೆ, ಅದೇ ರೀತಿಯಾಗಿ ಡಾಕ್ಟರ್ ಭಿಕ್ಕು ಆನಂದ ಥೇರೋ ಅವರಿಗೆ,
ಮಹಾಬೋಧಿ ಸಂಸ್ಥೆಯ ಮುಖ್ಯಸ್ಥರಾದಂತಹ ಭಿಕ್ಕು ಆನಂದಧೇರು ಅವರಿಗೆ, ಅದೇ ರೀತಿಯಾಗಿ ಸಂಸ್ಕೃತ ವ್ಯಾಕರಣ ಕ್ಷೇತ್ರದಲ್ಲಿ ಅತ್ಯುನ್ನತವಾದಂತಹ ಸಾಧನೆಯನ್ನು ಮಾಡಿ ಒಂದು ಹೊಸ ಪರಂಪರೆಯನ್ನೇ ಸೃಷ್ಟಿ ಮಾಡಿದಂತಹ ದೇಶದ ಅತಿ ವಿಶಿಷ್ಟ ವಿದುಷಿಯಾದಂತಹ ಮಹಿಳೆಯರಿಗೆ ಒಂದು ಆದರ್ಶ ಸ್ತ್ರೀಯಾಗಿರುವಂತಹ ಡಾಕ್ಟರ್ ಪುಷ್ಪಾ ದೀಕ್ಷಿತ್ ಅವರಿಗೆ, ಅದೇ ರೀತಿಯಾಗಿ 100ಕ್ಕೂ ಹೆಚ್ಚು ಗ್ರಂಥಗಳನ್ನು ರಚನೆ ಮಾಡಿ 200ಕ್ಕೂ ಹೆಚ್ಚು ಗ್ರಂಥಗಳನ್ನು ಸಂಪಾದನೆ ಮಾಡಿ 5,000ಕ್ಕೂ ಹೆಚ್ಚು ಹಸ್ತಪ್ರತಿಗಳನ್ನು ತಮ್ಮ ಮನೆಯಲ್ಲೇ ಸಂರಕ್ಷಣೆ ಮಾಡಿದಂತಹ ಡಾಕ್ಟರ್ ವ್ಯಾಸನಕೆರೆ ಪ್ರಭಂಜನಾಚಾರ್ಯರಿಗೆ, ಅದೇ ರೀತಿಯಾಗಿ 7 ಶಾಸ್ತ್ರಗಳಲ್ಲಿ ಮತ್ತು ಅನೇಕ ಭಾಷೆಗಳಲ್ಲಿ ವಿದ್ವತ್ತನ್ನು ಹೊಂದಿದಂತಹ ಪ್ರೊಫೆಸರ್ ಶಿಂಗಪ್ಪ ಎಚ್.ಎಂ. ಮೈಸೂರು ಅವರಿಗೆ, ಅದೇ ರೀತಿಯಾಗಿ ಅದ್ವೈತ ವೇದಾಂತ, ಸಂಸ್ಕೃತ ಕಾವ್ಯ, ಸಂಸ್ಕೃತ ಸಾಹಿತ್ಯ, ಹೀಗೆ ಸಂಸ್ಕೃತ ಕ್ಷೇತ್ರದ ಎಲ್ಲ ವಿಭಾಗಗಳಲ್ಲಿಯೂ ಕೂಡ ಸಾಧನೆಯನ್ನು ಮಾಡಿ ಪ್ರಸ್ತುತ ಕುಲಪತಿಗಳಾಗಿರುವಂತಹ ಪ್ರೊಫೆಸರ್ ಸುಕಾಂತ್ ಕುಮಾರ್ ಸೇನಾಪತಿ ಇವರಿಗೆ, ಹೀಗೆ ಒಟ್ಟು 6 ಜನ ಸಂಸ್ಕೃತ ಕ್ಷೇತ್ರದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಹಿರಿಯರಿಗೆ ಗೌರವ ಡಾಕ್ಟರೇಟ್ ಅನ್ನು ಪ್ರದಾನ ಮಾಡಲಿದ್ದೇವೆ. ಸಂಸ್ಕೃತ ಕ್ಷೇತ್ರದಲ್ಲಿ ಅಧ್ಯಯನ ಮಾಡ್ತಾ ಇರುವಂತಹ ಪದವಿಯನ್ನು ಪಡೆದಂತಹ ಒಟ್ಟು 917 ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನವೂ ಕೂಡ ನಡೆಯಲಿದೆ. ಇದು ಈ 12 ಮತ್ತು 13ನೇ ಘಟಿಕೋತ್ಸವದಲ್ಲಿ ನಡೆಯುವಂತಹ ವಿಶೇಷತೆಗಳು. ಸ್ಪರ್ಧೆಗಳಲ್ಲಿ ವಿಜಯ ವೈಜಯಂತಿಯನ್ನ ಪಡ್ಕೊಳ್ತಾ ಇದ್ದೇವೆ. ಮತ್ತೆ ಇದನ್ನ ಯಾವ ರಾಜ್ಯವೂ ಕೂಡ ಬ್ರೇಕಪ್ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಕ್ಕಂಥದ್ದು. 35 ವರ್ಷಗಳಿಂದ ಸತತವಾಗಿ ಕರ್ನಾಟಕವೇ ವಿಜಯ ವೈಜಯಂತಿಯನ್ನ ತಗೊಳ್ತಿರ್ತಕ್ಕಂಥದ್ದನ್ನ ನೋಡೋದಾದ್ರೆ ಸಂಸ್ಕೃತ ನಮ್ಮ ಕರ್ನಾಟಕದಲ್ಲಿ ಸಮೃದ್ಧವಾಗಿದೆ. ಮತ್ತೆ ಎಲ್ಲರೂ ಕೂಡ ಸಂಸ್ಕೃತವನ್ನ ಚೆನ್ನಾಗಿ ಕಲಿತಿದ್ದಾರೆ. ಆ ಕ್ರೀಡೆಗಳಲ್ಲೂ ಇದ್ದಾರೆ. ಕ್ರೀಡೆಗಳಲ್ಲೂ ತಿರುಪತಿಗೆ ಮತ್ತೆ ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಅನೇಕ ಬಹುಮಾನಗಳನ್ನ ತಂದಿರ್ತಕ್ಕಂತಹದನ್ನ ನೋಡಬಹುದು. ಹಾಗಾಗಿ ನಮ್ಮ ವಿದ್ಯಾರ್ಥಿಗಳು ತುಂಬಾ ಕ್ರಿಯಾಶೀಲರು, ಮತ್ತೆ ಸಂಸ್ಕೃತದಲ್ಲಿ ಅಭಿಮಾನ ಮತ್ತೆ ಆಳವಾದ ಅಧ್ಯಯನವನ್ನು ಹೊಂದಿರತಕ್ಕಂಥವರು. ಪಾರಂಪರಿಕ ಅಧ್ಯಯನವೂ ಇದೆ, ಅದೇ ರೀತಿಯಲ್ಲಿ ಮಾಡರ್ನ್ ಎಜುಕೇಶನ್ ಅಂತ ಏನ್ ಹೇಳ್ತೀವಿ ಅದರ ಒಂದು ಅಧ್ಯಯನವೂ ಇರ್ತಕ್ಕಂತಹದನ್ನು ನಾವು ನೋಡಬಹುದು. ನಮ್ಮ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ನಾವು MOUಗಳನ್ನ ಒಂದು 25 ಸಂಸ್ಥೆಗಳಷ್ಟು ಜೊತೆಯಲ್ಲಿ MOUಗಳನ್ನ ನಾವು ಮಾಡ್ಕೊಂಡಿದ್ದೇವೆ. ಅದೇ ರೀತಿಯಲ್ಲಿ ಮಾನ್ಯ ಕುಲಪತಿಗಳು ಡಾಕ್ಟರ್ ಅಹಲ್ಯ ಮೇಡಮ್ ಅವರು ಬಂದ ನಂತರ CSR ಫಂಡ್ ನ ಸಾಕಷ್ಟು ಕಡೆಯಿಂದ ಪಡ್ಕೊಂಡು ಹಸ್ತಪ್ರತಿ ಸಂಗ್ರಹಾಲಯ ಅಂತಕ್ಕಂಥದ್ದು ತಾವೆಲ್ಲರೂ ದಯವಿಟ್ಟು ನಮ್ಮ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯಕ್ಕೆ ಬರಬೇಕು. ಇದು ನನ್ನ ಕಳಕಳಿಯ ಮನವಿ. ಹಸ್ತಪ್ರತಿ ಸಂಗ್ರಹಾಲಯದಲ್ಲಿ ಸಾಕಷ್ಟು ಹಸ್ತಪ್ರತಿಗಳನ್ನು ಸಂಗ್ರಹ ಮಾಡಿದ್ದೇವೆ. ಹಸ್ತಪ್ರತಿಗಳ ಮೇಲೆ ಹೇಗೆ ಬರೀತಿದ್ರು ಅಂತಕ್ಕಂತಹ ಅದಕ್ಕೆ ಬಳಸ್ತಿದ್ದಂತಹ ಉಪಕರಣಗಳನ್ನೆಲ್ಲ ಅಲ್ಲಿ ಇಟ್ಟಿದ್ದೇವೆ. ತುಂಬಾ ಚೆನ್ನಾಗಿದೆ. ಅದನ್ನ ಅನೇಕ ಜನ ಬಂದು ನೋಡಿಕೊಂಡು ತುಂಬಾ ಚೆನ್ನಾಗಿದೆ ಅಂತಕ್ಕಂತಹ ಮಾತನ್ನ ಹೇಳಿದ್ದಾರೆ. ಮತ್ತೆ ನಮ್ಮ ವೆಬ್ಸೈಟ್ ಅನ್ನು ಕೂಡ ಆರ್ಗ್ಯಾನಿಕ್ ಆಗಿ ಒಟ್ಟು 1 ಲಕ್ಷಕ್ಕೂ ಅಧಿಕ ಮಂದಿ 3.5 ಲಕ್ಷಕ್ಕೂ ಅಧಿಕ ಮಂದಿ ವೀಕ್ಷಣೆ ಮಾಡಿರ್ತಕ್ಕಂತಹದನ್ನ ನಾವು ನೋಡಬಹುದಾಗಿದೆ. ಮಾನ್ಯ ಕುಲಪತಿಗಳ ಒಂದು ತಿಪ್ಸಂದ್ರದಲ್ಲೂ ಕೂಡ ನಾವು SBI ಜೊತೆಗೆ ಮಾತನಾಡಿಕೊಂಡು 30,000 ಗಿಡಗಳನ್ನ ಅಲ್ಲಿ ಬೆಳೆಸಿದ್ದೇವೆ. ಅವೆಲ್ಲ